ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ 12ನೇ ಸೀಸನ್ನ ನೋಡೋಕ್ಕೆ ಕಾಯ್ತಾ ಇರೋ ಪ್ರತಿಯೊಬ್ಬ ಬಿಗ್ ಬಾಸ್ ಫ್ಯಾನ್ಸ್ ಮತ್ತು ಸುದೀಪ್ ಫ್ಯಾನ್ಸ್ಗೆ ಸುದೀಪ್ ಅವರೇ ಈ ಸೀಸನ್ನ ನಡೆಸ್ಕೊಡ್ತೀನಿ ಅಂತ ಹೇಳಿರೋದು ಸಖತ್ ಖುಷಿ ಕೊಟ್ಟಿದೆ. ಹಾಗಾದರೆ ಈ ಸಲದ ಬಿಗ್ ಬಾಸ್ ಸೀಸನ್ 12ನ ಕಂಟೆಸ್ಟೆಂಟ್ಸ್ ಯಾರಿರ್ಬೋದು? ಎಸ್, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನರ ಹೆಸರುಗಳು ಕೇಳಿ ಬರ್ತಾ ಇದ್ದು, ಆ ಒಂದು ಕಂಟೆಸ್ಟೆಂಟ್ಗಳ ಲಿಸ್ಟ್ ಹೀಗಿದೆ. ನೀನೆಲ್ಲೋ ನಾನಲ್ಲೇ ಮೂವಿ ಮತ್ತು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಖ್ಯಾತಿ ಪಡೆದಿದ್ದಂತಹ ಅನಿರುದ್ಧ್ ವಿಷ್ಣುವರ್ಧನ್ ಅವರು ಈ ಸಲದ ಬಿಗ್ ಬಾಸ್ ನಲ್ಲಿ ಬರ್ತಾರೆ ಅನ್ನೋ ರೂಮರ್ ಇದ್ದು, ಹಾಗೆ ನಾಗಿಣಿ ಧಾರಾವಾಹಿ ಖ್ಯಾತಿಯ ನಿನಾದ್ ಕೂಡ ಬರ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಇನ್ನು ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಫೇಮಸ್ ಆಗಿದ್ದಂತ ವಿಜಯ ಸೂರ್ಯ ಅವರು ಈ ಸಲದ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ರೂಮರ್ ಬರ್ತಾ ಇದೆ. ಹಾಗೆ ಕೃಷ್ಣಂ ಪ್ರಣಯ ಸಖಿ ಮೂವಿಲಿ ನೆಗೆಟಿವ್ ರೋಲ್ ಮಾಡಿದಂತಹ ಶರಣ್ಯ ಅವರು ಈ ಸಲದ ಬಿಗ್ ಬಾಸ್ ನಲ್ಲಿ ಬರ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಇನ್ನು ಕಾಮಿಡಿ ಕಿಲಾಡಿಗಳು ಭರ್ಜರಿ ಬ್ಯಾಚುಲರ್ಸ್ ಶೋನ ಫೇಮಸ್ ಆಗಿರುವಂತ ಗಿಲ್ಲಿ ನಟ ಕೂಡ ಈ ಸಲದ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ತಿದ್ದಾರಂತೆ. ಇನ್ನು ಜಿ ಕನ್ನಡದಲ್ಲಿ ಸಖತ್ ಫೇಮಸ್ ಆಗಿದ್ದಂತ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಅಭಿಷೇಕ್ ದಾಸ್ ಅವರು ಕೂಡ ಬಿಗ್ ಬಾಸ್ ಶೋ ನಲ್ಲಿ ಕಾಣಿಸ್ತಿದ್ದಾರಂತೆ. ತನ್ನ ಸಿಂಗಿಂಗ್ ಮೂಲಕನೇ ಸಖತ್ ಫೇಮಸ್ ಆಗಿರುವಂತ ಬಾಳು ಬೆಳಗುಂದಿ ಅವರು ಕೂಡ ಈ ಸಲದ ಬಿಗ್ ಬಾಸ್ ನಲ್ಲಿ ಬರ್ತಿದಾರಂತೆ. ಗಿಚ್ಚಿಗಿಲಿಗಿಲಿ ಶೋ ನಲ್ಲಿ ವಿನ್ ಆಗಿದ್ದಂತ ಹುಲಿ ಕಾರ್ತಿಕ್ ಮತ್ತು ಕನ್ನಡತಿ ಧಾರಾವಾಹಿ ಖ್ಯಾತಿಯ ರಮೋಲ್ ಅವರು ಕೂಡ ಈ ಸಲದ ಬಿಗ್ ಬಾಸ್ ನಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನೋ ರೂಮರ್ಸ್ ಕೇಳಿ ಬರ್ತಾ ಇದೆ. ಕಲರ್ಸ್ ಕನ್ನಡದ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಟಿಸಿದ್ದಂತಹ ಸುಕೃತ ಅವರು ಈ ಸೀಸನ್ ನಲ್ಲಿ ಕಾಣಿಸ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಪುಟಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸಿದ್ದ ಕಂಠಿ ಪಾತ್ರಧಾರಿಯಾಗಿದ್ದ ಧನುಷ್ ಅವರು ಕೂಡ ಈ ಸಲದ ಬಿಗ್ ಬಾಸ್ ನಲ್ಲಿ ಕಾಣಿಸ್ತಿದ್ದಾರಂತೆ. ಗಿಚ್ಚಿಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಅವರು ಕೂಡ ಈ ಸಲದ ಬಿಗ್ ಬಾಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಇವರೆಲ್ಲ ಅಲ್ಲದೆ ಯೂಟ್ಯೂಬರ್ ಸಮೀರ್, ನಟಿ ಪ್ರೇಮ, ಐಂದ್ರಿತಾ ರೇ ಅವರಿಗೂ ಕೂಡ ಬಿಗ್ ಬಾಸ್ ಟೀಮ್ ಕಾಂಟ್ಯಾಕ್ಟ್ ಮಾಡಿದ್ದು, ಇವರುಗಳು ಪಾರ್ಟಿಸಿಪೇಟ್ ಮಾಡೋದು ಬಹುತೇಕ ಅನುಮಾನವಾಗಿದೆ. ಆಲ್ಮೋಸ್ಟ್ ಈ ಕಂಟೆಸ್ಟೆಂಟ್ಗಳೇ ಫೈನಲ್ ಅಂತ ವೈರಲ್ ಆಗ್ತಾ ಇದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗೋ ಮುಖಾಂತರ ಎಲ್ಲ ರಿವೀಲ್ ಆಗಲಿದೆ. ಇನ್ನು ಇದೆಲ್ಲದರ ಜೊತೆ ಸುದೀಪ್ ಅಭಿಮಾನಿಗಳಿಗೆ ಭರ್ಜರಿ ಖುಷಿ ಸುದ್ದಿ ಏನಂದ್ರೆ, ಸ್ವತಃ ಸುದೀಪ್ ಅವರೇ ಬಿಗ್ ಬಾಸ್ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ, ಈ 12ನೇ ಸೀಸನ್ ಅಲ್ಲದೆ ಇನ್ನು 4 ಸೀಸನ್ ವರೆಗೂ ಅವರೇ ಬಿಗ್ ಬಾಸ್ ಶೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿರೋದು ಎಲ್ಲ ಬಿಗ್ ಬಾಸ್ ಮತ್ತು ಸುದೀಪ್ ಅಭಿಮಾನಿಗಳಿಗೆ ಸಖತ್ ಖುಷಿಯಾಗಿರೋ ಸುದ್ದಿಯಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.